SSLC ಬೋರ್ಡ್ ಎಕ್ಸಾಮಲ್ಲಿ ಸೋಷಿಯಲಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡಿದ್ದೀನಿ. ಸೊ ಐ ನೋ ಟೆಕ್ಸ್ಟ್ ಬುಕ್ ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸ್ 100 ಔಟ್ ಆಫ್ 100 ಪಕ್ಕ. ಅದು ಇಂಥ ಮಾರ್ಕ್ ಅಲ್ಲ, ಇಂಥ ಮಾರ್ಕ್ ಆ್ಯರೋ ಮಾರ್ಕ್ಸ್ ಯೂಸ್ ಮಾಡಿ ಹೌದು ನೀವು 100 ಔಟ್ ಆಫ್ 100 ಸ್ಕೋರ್ ಮಾಡ್ಬೋದು ಇನ್ 2 days ಆಲ್ಸೋ. ಈ 2 ದಿನದ ಪ್ರಿಪ್ರೇಷನಲ್ಲಿ ನೀವು 100 ಔಟ್ ಆಫ್ 100 ಸ್ಕೋರ್ ಮಾಡ್ಬೋದು SSLC ಎಕ್ಸಾಮಲ್ಲಿ. ಹೇಳ್ತಿದ್ದೇನೆ, ಸರಿಯಾಗಿ ಕೇಳಿ ಹೇಗೆ ಅಂತ. ನಾನು ನನ್ನ SSLC ಬೋರ್ಡ್ ಎಕ್ಸಾಮಲ್ಲಿ ಸೋಷಿಯಲಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡಿದ್ದೀನಿ. ಸೊ ಐ ನೋ ವಾಟ್ ಯು ಶುಡ್ ಡೂ ಆ್ಯಂಡ್ ವಾಟ್ ಯು ಶುಡ್ ನಾಟ್ ಡೂ. ನೋಡಿ, ಎಲ್ಲ ಸಬ್ಜೆಕ್ಟ್ಸ್ ನಾವು ಕಂಪೇರ್ ಮಾಡಿದರೆ SSLCಯಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡೋದು ಎಲ್ಲದಕ್ಕಿಂತ ಈಸಿ. ನಾವು ಮ್ಯಾಥ್ಸ್ ನೋಡಿದರೆ ಮ್ಯಾಥ್ಸಲ್ಲಿ ನಾವು ಕೆಲವೊಮ್ಮೆ ಮಿಸ್ಟೇಕ್ಸ್ ಮಾಡ್ತೀವಿ, ಆದರೆ ಸೋಷಿಯಲಲ್ಲಿ ಕ್ವಶನ್ಸ್ ಫಿಕ್ಸ್ಡ್ ಉಂಟು, ಕೆಲವು ಕ್ವಶನ್ಸ್ ಬರ್ತಾ ಇರುತ್ತೆ ಎಕ್ಸಾಮ್ಗೆ. ಸೊ ಅದನ್ನೇ ನಾವು ಕಲಿತ್ರೆ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಮತ್ತು ಈಸಿ ಸ್ಕೋರ್ ಮಾಡೋದು ಎಲ್ಲದಕ್ಕಿಂತ ಸೋಷಿಯಲಲ್ಲಿ. ಹೇಗೆ ಸ್ಕೋರ್ ಮಾಡಬೇಕು ನಾನು ಸರಿಯಾಗಿ ಕೇಳ್ತೀನಿ. ಇದು ಒಂದು ಸಮ್ಮರೈಸ್ ವೇಲ್ ಹೇಳೋದಾದರೆ ಟೆಕ್ಸ್ಟ್ ಬುಕ್ ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸ್ 100 ಔಟ್ ಆಫ್ 100 ಪಕ್ಕ. ಯಾಕಂದರೆ ಟೆಕ್ಸ್ಟ್ ಬುಕ್ಕಿಂದ MCQs ಬರುತ್ತೆ ಮತ್ತು ಮ್ಯಾಪ್ಸ್ ಬರುತ್ತೆ. ಈ ಎರಡು ನೀವು ಟೆಕ್ಸ್ಟ್ ಬುಕ್ಕಿಂದ ಸರಿಯಾಗಿ ಮಾಡಿದ್ದೀರಾ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಮ ನೋಟ್ಸಿಂದ ಕಲಿತೀರಾ, ಯು ಕ್ಯಾನ್ ಸ್ಕೋರ್ 100 ಔಟ್ ಆಫ್ 100 ವೆರಿ ಈಸಿಲಿ. ಈಗ ಮತ್ತೊಂದು ವೆರಿ ಇಂಪಾರ್ಟೆಂಟ್, ಆನ್ಸರ್ಸ್ ನೀವು ಪಾಯಿಂಟ್ ವೈಸ್ ಆಗಿ ಬರೀಬೇಕು. ಪ್ಲೀಸ್ ಪಾಯಿಂಟ್ ವೈಸ್ ಆಗಿ ಬರೀರಿ. ಯಾವುದಾದ್ರೂ ಇಂಥ ಮಾರ್ಕ್ ಅಲ್ಲ, ಇಂಥ ಮಾರ್ಕ್ ಆ್ಯರೋ ಮಾರ್ಕ್ಸ್ ಯೂಸ್ ಮಾಡಿ ನೀವು ಆನ್ಸರ್ ಬರೀರಿ. ಯಾಕೆ ಅದರಿಂದ ಕ್ಲಾರಿಟಿ ಇರುತ್ತೆ ಬರೆಯೋದರಲ್ಲಿ. ಮತ್ತು ಇವ್ಯಾಲ್ಯೂಟರ್ ಕೂಡ ಒಳ್ಳೆ ಮಾರ್ಕ್ಸ್ ಕೊಡ್ಬೋದು, ಯಾಕಂದರೆ ಇಟ್ ಲುಕ್ಸ್ ವೆರಿ ಕ್ಲೀನ್ ಆ್ಯಂಡ್ ಅವ್ರಿಗೆ ಓದಲಿ ಕೂಡ ಈಸಿ ಆಗುತ್ತೆ. ನಾವು ಟೆಕ್ಸ್ಟ್ ಬುಕ್ ಓದೋದು ಕಂಪಲ್ಸರಿ. ನನ್ನ ಪ್ರಕಾರ ಈಗ ನಾನು ಈ ವಿಡಿಯೋ ಮೊದಲು ಹೇಗೆ ನಾನು SSLCಯಲ್ಲಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು 2 weeks ಅಗೋ ಒಂದು ವೀಡಿಯೋ ಹಾಕಿದ್ದೆ. ಅದರಲ್ಲಿ ಕೂಡ ನಾನು ಹೇಳಿದ್ದೇನೆ ಟೆಕ್ಸ್ಟ್ ಬುಕ್ ನೀವು ಓದಲೇಬೇಕು. ಸೊ ಟೆಕ್ಸ್ಟ್ ಬುಕ್ ಒಮ್ಮೆ ಅಲ್ಲ ಜಾಸ್ತಿ ಸಲ ಓದಬೇಕು. ಆದರೆ ಈಗ ಖಾಲಿ 2 days ಇರುವ ಕಾರಣದಿಂದ ನೀವು ಓದಿರ್ಬೋದಂತ ನಾನು ಭಾವಿಸ್ತೀನಿ. ಓದಿ ನೀವು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೈಲೈಟ್ ಮಾಡಿದ್ದೀರಾ, ಯಾಕಂದರೆ ಹ್ಯಾವ್ ಟೋಲ್ಡ್ ದಿಸ್ ಇನ್ ಪ್ರೀವಿಯಸ್ ವೀಡಿಯೋ. ಇನ್ನೇನು ಮಾಡಬೇಕು, ನೀವು ನಿಮ್ಮ ನೋಟ್ಸ್ ಓದಬೇಕು. ನೋಟ್ಸ್ ಓದಿದ ಮೇಲೆ ಯಾವ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಪಾಯಿಂಟ್ಸ್ ಹೈಲೈಟ್ ಮಾಡಿದ್ದೀರಾ ಅದನ್ನು ನೀವು ರಿವೈಸ್ ಮಾಡಬೇಕು. ಯಾಕೆ ದಿಸ್ ಕ್ಯಾನ್ ಬಿ ಆಸ್ಡ್ ಆಸ್ ಯು MCQ. ಸೊ 100 ಔಟ್ ಆಫ್ 100 ಬೇಕಿದ್ದರೆ 1 ಮಾರ್ಕ್ ಕೂಡ ನಾವು ಲೂಸ್ ಮಾಡೋಕ್ಕಂತಿಲ್ಲ. ಸೊ MCQs ಕೂಡ ನಾವು ಔಟ್ ಸ್ಕೋರ್ ಮಾಡಬೇಕು. ಸೊ ನೀವು ಈಗ ಹೈಲೈಟ್ ಮತ್ತು ಅಂಡರ್ಲೈನ್ ಮಾಡಿರ್ಬೋದು, ಅದನ್ನು ನೀವು ರಿವೈಸ್ ಮಾಡಬೇಕು. ರಿವೈಸ್ ಆ್ಯಸ್ ಮೆನಿ ಟೈಮ್ಸ್ ಆ್ಯಸ್ ಯು ಕ್ಯಾನ್. ಈಗ 1 by 1 ಎಲ್ಲ ಇದೆ, ಇದರಿಂದ ನೋಡುವ ನಾವು. ಫಸ್ಟ್ ಹಿಸ್ಟ್ರಿಲಿ ಡೇಟ್ಸ್ ಆ್ಯಂಡ್ ಇಯರ್ಸ್ ತುಂಬ ಇಂಪಾರ್ಟೆಂಟ್. ಕನ್ಫ್ಯೂಸ್ ಆಗ್ತೀರಾ, MCQsಲ್ಲಿ ಕ್ವಶನ್ಸ್ ಬರುತ್ತೆ ಡೇಟ್ಸ್ ಆ್ಯಂಡ್ ಇಯರ್ಸ್. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಐ ಹ್ಯಾವ್ ಟೋಲ್ಡ್ ಇನ್ ಯೋರ್ ಪ್ರೀವಿಯಸ್ ವೀಡಿಯೋ, ರೈಟ್ ಇಟ್ ಇನ್ ಅ ಪೇಪರ್. ನೀವು ಒಂದು ಪೇಪರಲ್ಲಿ ಬರ್ದಿರ್ಬೋದು, ಆ ಪೇಪರ್ ನೀವು ಆಗಾಗ ರಿವೈಸ್ ಮಾಡಿ. ಬ್ಯಾಟಲ್ಸ್ ಕೂಡ ಕೆಲವೊಮ್ಮೆ ನಾವು ಕನ್ಫ್ಯೂಸ್ ಆಗ್ತೀವಿ ಎಕ್ಸಾಮಲ್ಲಿ, ಸೊ ಅದನ್ನು ಸರಿಯಾಗಿ ಒಮ್ಮೆ ನೋಡಿ ಹೋಗಬೇಕು. ಪೊಲಿಟಿಕಲ್ ಸೈನ್ಸ್ ಈಸಿ ಒನ್, ಫುಲ್ ಥಿಯರಿ ಇರೋದು. ಸೊ ಇದರಿಂದ ನೀವು ನೋಟ್ಸ್ ಓದಬೇಕು. ಮತ್ತು ಡೇಟ್ಸ್ ಆ್ಯಂಡ್ ಇಯರ್ಸ್ ಸೇಮ್ ನೀವು ಒಂದು ಪೇಪರಲ್ಲಿ ಬರ್ದಿರ್ಬೋದು ಅಂತ ನಾನು ಭಾವಿಸ್ತೇನೆ, ಯಾಕಂದರೆ ಐ ಹ್ಯಾವ್ ಟೋಲ್ಡ್ ಇನ್ ಪ್ರೀವಿಯಸ್ ವೀಡಿಯೋಸ್ ಟು ಡೂ ದ ಸೇಮ್. ಮತ್ತು PYQs ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ರಿಪೀಟ್ ಆಗುತ್ತೆ ಎಲ್ಲ ವರ್ಷ. ಸೊ ಅದನ್ನು ಸರಿಯಾಗಿ ಓದಿ. ಮತ್ತು ಟೆಕ್ಸ್ಟ್ ಬುಕ್ಕಿಂದ MCQಸನ್ನು ಮತ್ತು 1 word ಆನ್ಸರ್ಸ್ ಸರಿಯಾಗಿ ನೋಡಿ. ಸೋಷಿಯಾಲಜಿ ಫುಲ್ ಥಿಯರಿ, ನೀವು ರಿಲೇಟೆಡ್ ಸ್ಟಡಿ. ಮತ್ತು PYQs ಮೋರ್ ಫೋಕಸ್ ಕೊಡಿರಿ, ಯಾಕಂದರೆ ರಿಪೀಟ್ ಆಗುತ್ತೆ PYQs. ಆ್ಯಂಡ್ ಜಿಯೋಗ್ರಫಿ ನನಗೆ ಇಷ್ಟ ಇರಲಿಲ್ಲ ಜಿಯೋಗ್ರಫಿ, ಯಾಕಂದರೆ ದಿಸ್ ಈಸ್ ಅ ಬಿಟ್ ಡಿಫಿಕಲ್ಟ್. ಇದರಲ್ಲಿ ಬರುವ ಅಂದರೆ MCQs ಆಗಿರ್ಬೋದಲ್ಲ 1 wordಲ್ಲಿ, ಯಾಕಂದರೆ ತುಂಬ ಕ್ವಶನ್ಸ್ ನಾವು ಬರಿಬೋದು, ತುಂಬ ಕ್ವಶನ್ಸ್ ಮಾಡ್ಬೋದು. ಸೊ ಮೈ ರೆಕಮೆಂಡೇಷನ್ ಇಸ್ ನೀವು ಜಿಯೋಗ್ರಫಿಯಲ್ಲಿರುವ ಚಾಪ್ಟರ್ಸ್ ಒಮ್ಮೆ ಗೋತ್ರು ಮಾಡಿ ಟೆಕ್ಸ್ಟ್ ಬುಕ್ಕಲ್ಲಿ ಸರಿಯಾಗಿ, ಯಾಕಂದರೆ ಅದ್ರಲ್ಲಿ ತುಂಬ ಕಂಟೆಂಟ್ ಉಂಟು. ಎಷ್ಟು ಬೇಕಾದರೆ MCQs ಬರ್ಬೋದು ಮತ್ತು 1 word ಆನ್ಸರ್ಸ್ ಬರ್ಬೋದು. ಸೊ ಅದನ್ನೊಮ್ಮೆ ಸರಿಯಾಗಿ ಜಸ್ಟ್ ಫೋಕಸ್ಸಿಂದ ಕಲೀರಿ, ಎಸ್ಪೆಷಲಿ ಜಿಯೋಗ್ರಫಿ ಏರಿಯಾ. ಮತ್ತು ಇಕಾನಮಿಕ್ಸ್ ಕೂಡ ಫುಲ್ ಥಿಯರಿ ಇಸ್ ಕಾಮನ್, ಮತ್ತು PYQs ರಿಪೀಟ್ ಆಗುತ್ತೆ. ಆ್ಯಂಡ್ ಬಿಸ್ನೆಸ್ ಸ್ಟಡೀಸ್ ಆಲ್ಸೋ ಸೇಮ್. ಮತ್ತು ಮ್ಯಾಪ್ ವೆರಿ ಇಂಪಾರ್ಟೆಂಟ್, ಬಂದೇ ಬರುತ್ತೆ ಮ್ಯಾಪ್, ತುಂಬ ಕ್ವಶನ್ಸ್ ಬರುತ್ತೆ. ಮ್ಯಾಪ್ ಟ್ರಿಕ್ ಹೇಳ್ತೀನಿ, ಮ್ಯಾಪ್ ನೀವು ಸರಿಯಾಗಿ ಕಲೀರಿ, ಹೇಗೆ ಮಾಡಬೇಕಂತ. ಇಂಡಿಯನ್ ಮ್ಯಾಪ್ ವೆರಿ ಇಂಪಾರ್ಟೆಂಟ್, ಕಲೀಲೇಬೇಕು ನೀವು. ತುಂಬ ಟ್ರಿಕ್ಸ್ ಉಂಟು ಯೂಟ್ಯೂಬಲ್ಲಿ, ಏನಿಲ್ಲ ಹೋಗಿ ಯೂಟ್ಯೂಬ್ಗೆ ಮತ್ತು ಹಾಕಿ ಹೌ ಟು ಡ್ರಾ ಇಂಡಿಯನ್ ಮ್ಯಾಪ್ ಈಸಿಲಿ. ತುಂಬ ಟ್ರಿಕ್ಸ್ ಉಂಟು, ಯಾವುದಾದ್ರು ಒಂದು ಟ್ರಿಕ್ ಫಿಕ್ಸ್ ಮಾಡಿ ಅದನ್ನು ಫಾಲೋ ಮಾಡಿ ಎಕ್ಸಾಮಲ್ಲಿ. ಅದಾದಮೇಲೆ ವೆರಿ ಇಂಪಾರ್ಟೆಂಟ್, ಮ್ಯಾಪ್ ನಾವು ಹೇಗೆ ಪ್ಲೇಸಸ್ ಲೊಕೇಟ್ ಮಾಡಬೇಕು ಅದು ಟೆಕ್ಸ್ಟ್ ಬುಕ್ಕಿಂದ ಮಾತ್ರ ಬರುತ್ತೆ, ಯಾವುದು ಹೊರಗಿಂದ ಬರೋದಿಲ್ಲ. ಸೊ ಪ್ಲೀಸ್ ಟೆಕ್ಸ್ಟ್ ಬುಕ್ಕಿನಲ್ಲಿ ಯಾವುದೆಲ್ಲ ಮ್ಯಾಪ್ಸಲ್ಲಿ ಉಂಟು, ಯಾವುದೆಲ್ಲ ಲೊಕೇಶನ್ಸ್ ನಿಮ್ಮ ಟೀಚರ್ಸ್ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್, ಅದು ಸರಿಯಾಗಿ ಕಲೀರಿ. ಮತ್ತು PYQs ತುಂಬ ಇಂಪಾರ್ಟೆಂಟ್. ಐ ಆಮ್ ಟೆಲ್ಲಿಂಗ್ ಯು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮ್ಯಾಪ್ಸ್ ರಿಪೀಟ್ ಆಗುತ್ತೆ, ಏರಿಯಾಸ್ ರಿಪೀಟ್ ಆಗುತ್ತೆ. ಸೊ ಯಾವುದೆಲ್ಲ PYQs ಉಂಟು ಮೊದಲಿದೆಲ್ಲ ಅದರೊಮ್ಮೆ ನೀವು ನೋಡಿರಬೇಕು. ನಾನು ಹೇಳಿದ್ದೇನೆ ಇದರ ಮೊದಲ ವೀಡಿಯೋದಲ್ಲಿ ಕೂಡ, ಅದನ್ನು ಸರಿಯಾಗಿ ನೋಡಿ, ಅದನ್ನು ವಾಪಸ್ ನೀವು ಒಮ್ಮೆ ರಿವೈಸ್ ಮಾಡಿ ಎಲ್ಲ ಪ್ಲೇಸಸನ್ನು ಎಲ್ಲೆಲ್ಲಿ ಉಂಟು ಮತ್ತು ನೆನಪಿಡಿ ಅಷ್ಟೇ. ಇದು ನೀವು ಫಾಲೋ ಮಾಡಿದರೆ
ಈಸಿಯಾಗಿ ನೀವು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಒಳ್ಳೆ ಮಾರ್ಕ್ಸ್ ಏನು 100/100 ನೀವು ಸ್ಕೋರ್ ಮಾಡ್ಬೋದು. ಯು ಹ್ಯಾವ್ ದ ಪೊಟೆನ್ಷಿಯಲ್. ನಾನು ಯಾವುದಲ್ಲಿ ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಅದನ್ನು ಫಾಲೋ ಮಾಡಿ ಪ್ಲೀಸ್. ಮತ್ತು ಹೇಗೆ ಎಕ್ಸಾಮ್ ನಾವು ಅಟೆಂಡ್ ಮಾಡಬೇಕು ಅದರ ಬಗ್ಗೆ ವಿಡಿಯೋ ನಾಳೆ ಬರುತ್ತೆ, ನೀವು ಅದರಲ್ಲೂ ಕೂಡ ಯೂಸ್ ಮಾಡ್ಬೋದು. ಓಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್, ಆಲ್ ದ ಬೆಸ್ಟ್.